ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು, ವಸಂತ ಅನ್ನೋರು, ನಮಗೆ ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡಿದಾಗ ಕ್ಲಾತ್ ಅನ್ನೋದು ಕಡಿಮೆ ಬರುತ್ತೆ ಅಂತ ಕೇಳಿದ್ರು. ಅದನ್ನು ಯಾವ ರೀತಿ ನಾವು ಸರಿ ಮಾಡಬೇಕು ತಿಳಿಸಿ ಅಂತ ಹೇಳಿದರು. ಅದನ್ನೇ ಈಗ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಅವ್ರ ಡೌಟನ್ನು ಕ್ಲಿಯರ್ ಮಾಡೋಣ. ಅವರು ಇಲ್ಲಿ ಫ್ರಂಟ್ ಡಾಟ್ ಇರುತ್ತಲ್ಲ, ಇಲ್ಲಿ ಮಿಡಲ್ ಡಾಟ್ ಅನ್ನೋದು ಇರುತ್ತಲ್ಲ, ಈ ಮಿಡಲ್ ಡಾಟ್ ಅನ್ನೋದು 3 ಇಂಚ್ ಇಟ್ಟಾಗ ಅವರಿಗೆ ಇಲ್ಲಿ ಕ್ಲಾತ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಕಡಿಮೆ ಬರ್ತಿದೆಯಂತೆ. ಹಾಗಾಗಿ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತ ಕೇಳಿದ್ದಾರೆ. ಅದೇನಿಲ್ಲ ಫ್ರೆಂಡ್ಸ್, ನೀವು ಕಟಿಂಗ್ ಸೇಮ್ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡ್ತೀರೋ ಅದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಿ. ಈಗ ನೋಡಿ, ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಹಾಕ್ತಿದ್ದೀನಿ, ಇದು ಫುಲ್ ಲೆಂತ್ಗೋಸ್ಕರ. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ ಆರ್ಮ್ಹೋಲು, ಇದು ಬಿಗ್ ಸೈಜ್ ಇದ್ದವ್ರಿಗೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ನಾರ್ಮಲ್ ಸೈಜ್ ಇದ್ದರೆ ಏನೂ ಬರೋದಿಲ್ಲ, ಈ ರೀತಿ ಕರೆಕ್ಟ್ ಈಕ್ವಲ್ ಆಗೇ ಬರುತ್ತೆ. ಭಾಳ ಬಿಗ್ ಸೈಜ್ ಇರುತ್ತಲ್ಲ, 42, 44 ಸೈಜ್ ಇರುತ್ತಲ್ಲ, ಅವರಿಗಾದರೆ ಈ ರೀತಿ ಕ್ಲಾತ್ ಅನ್ನೋದು ಕಡಿಮೆ ಬರುತ್ತೆ. ಈ ನಾರ್ಮಲ್ ಸೈಜ್ ಇರೋರಿಗಾದರೆ ಇದು ಕ್ಲಾತ್ ಅನ್ನೋದು ಕಡಿಮೆ ಬರೋದಿಲ್ಲ. ಈ ರೀತಿ ಆದಮೇಲೆ ಇಲ್ಲಿಂದ ನೀವು ಫ್ರಂಟ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ತೀವಿ. ಈ ರೀತಿ ನೋಡಿ, ಇಲ್ಲಿ ಈ ರೀತಿ ಕರ್ವ್ ಅನ್ನೋದು ತೆಗಿತೀರಿ ಫ್ರಂಟ್ ಪಾರ್ಟ್ಗೆ. ಅದೇ ರೀತಿ ಇಲ್ಲಿಂದ ಇಲ್ಲಿ ನೀವು ಬ್ಯಾಕ್ ಪಾರ್ಟ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅಲ್ಲಿವರೆಗೂ ನೀವು ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕ್ಬಿಡ್ತೀರಿ. ಇಲ್ಲಿಂದ ಇಲ್ಲಿವರೆಗೂ ಹಾಕ್ಬಿಟ್ಟು ಇಲ್ಲಿ ನೀವು ಬ್ಯಾಕ್ ಪಾರ್ಟ್ ರೌಂಡ್ ತೆಗೆದಿರ್ತೀರಲ್ಲ, ಬ್ಯಾಕ್ ಪಾರ್ಟ್ ರೌಂಡ್ಗಿಂತ ಫ್ರಂಟ್ ಪಾರ್ಟ್ದು ಈ ರೀತಿ ಫ್ರಂಟ್ ಪಾರ್ಟನ್ನು ಡೀಪ್ ಅನ್ನೋದು ತೆಗಿತೀರಿ ಆರ್ಮ್ಹೋಲ್ ಹತ್ರ. ಇದಿಷ್ಟು ಆಮೇಲೆ ಇಲ್ಲೂ ಮಾರ್ಕ್ ಮಾಡ್ತೀರಿ, ಇಲ್ಲಿ ಮಿಡಲ್ ಡಾಟ್ ಅನ್ನೋದು ಹಾಕ್ತೀರಿ. ಅದೇ ರೀತಿ ಇದಷ್ಟೇ ನಿಮಗೆ ಕೆಳಗಡೆ ಕಡಿಮೆ ಬರ್ತಿದೆ ಅಂತ ಕೇಳಿದ್ದೀರಿ. ಇದೇನಿಲ್ಲ, ನೀವು ಇಲ್ಲಿ ಡಾಟ್ಸ್ ಎಷ್ಟು ಇಡ್ತೀರಿ, ಈ ಬಿಗ್ ಸೈಜ್ ಆದರೆ ನೀವು ಇಲ್ಲಿಂದ ಇಲ್ಲಿವರೆಗೂ 3 ಇಂಚ್ ಅನ್ನೋದು ಮಾರ್ಕ್ ಮಾಡ್ತೀರಿ ಅಂದ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ 3 ಇಂಚು ಅಂದರೆ ನೀವು 1.5 ಇಂಚ್ ಅನ್ನೋದು ಡಾಟ್ ಅನ್ನೋದು ಮಾಡ್ತಿದ್ದೀರಿ. ಈ ರೀತಿ ಮಾಡಿಬಿಟ್ಟು ಲೆಂತು ಸೇಮು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾರ್ಕ್ ಮಾಡ್ತೀರಿ. ಈ ರೀತಿ ಡಾಟ್ ಹಾಕಿದಾಗ ಈ ಪಾರ್ಟ್ ಅನ್ನೋದು ನಿಮಗೆ ಕಡಿಮೆ ಬರುತ್ತೆ. ಯಾಕೆ ಅಂದರೆ ನಾರ್ಮಲಾಗಿ ನಾವು ಇಲ್ಲಿ ಎಷ್ಟು ಮಾಡ್ತೀವಿ, ನಾರ್ಮಲ್ ಸೈಜ್ ಅವ್ರಿಗಾದರೆ ಇಲ್ಲಿ 1 ಇಂಚಷ್ಟು ನಾವು ಡಾಟ್ ಅನ್ನೋದು ಹಿಡಿತೀವಿ. 1 ಇಂಚ್ ಡಾಟ್ ಹಿಡಿದಾಗ ಏನಾಗುತ್ತೆ, ಕ್ಲಾತ್ ಅನ್ನೋದು ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಅದರಿಂದ ನಮಗೆ ಕರೆಕ್ಟು ಬ್ಯಾಕ್ ಪಾರ್ಟ್ಗೆ ಎಷ್ಟಿದ್ರೆ ಅಷ್ಟನ್ನೇ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹೋಗುತ್ತೆ ನಾವು ಇಟ್ಟಿರೋದು. ಅದೇ ನಾವು 1/4 ಇಂಚು ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ಇಲ್ಲಿ ನಮಗೆ ಫಿಟ್ಟಿಂಗ್ ಕಡೆ ನಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಕಡಿಮೆ ಅನ್ನೋದು ಬರುತ್ತೆ. ಈ ರೀತಿ ಬರುತ್ತೆ ಅಂತಂದರೆ ನೀವು ಏನೂ ಇಲ್ಲ ಫ್ರೆಂಡ್ಸ್, ಈ ಕಡೆ ಇರುತ್ತೆ ನೋಡಿ, ಇಲ್ಲಿ ಸೈಡಿಂದ ನೀವೇನು ಮಾಡಬೇಕು, ಇಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕು ಅನ್ನೋದು ನೋಡಿ. ಫ್ರಂಟ್ ಪಾರ್ಟಲ್ಲಿ ಒಂದು ಸಲ ಮೆಜರ್ ಮಾಡಿ, ಬ್ಲೌಸ್ ಮೆಜರ್ ಇರುತ್ತಲ್ಲ, ಫ್ರಂಟ್ ಪಾರ್ಟಲ್ಲಿ ಎಷ್ಟು ಅಗಲ ಬೇಕು ಅನ್ನೋದು ನೋಡಿ. ಇಲ್ಲಾಂದರೆ ಇಲ್ಲಿ ನೀವು ಡಾಟ್ ಎಷ್ಟು ಇಟ್ಟಿರ್ತೀರಿ ಅಂತ ನೋಡಿಬಿಡಿ. ನೀವು 1 ಇಂಚ್ ಇರೋ ಕಡೆ 1.5 ಇಂಚ್ ಅಂದರೆ 1 ಇಂಚ್ ಅನ್ನೋದು ಜಾಸ್ತಿ ಮಾಡಿದ್ದೀರಿ. 2 ಇಂಚ್ ಬರೋ ಕಡೆ 1 ಇಂಚ್ ಜಾಸ್ತಿ ಆಗಿದೆ, 3 ಇಂಚು ಅಂದರೆ 1 ಇಂಚ್ ಜಾಸ್ತಿ ಆಗಿದೆ, ಅಷ್ಟೇ ಆಗಿರೋದು. ಅದರಿಂದ ಆ 1 ಇಂಚನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲ 1 ಇಂಚು ಇಲ್ಲ 1.5 ಇಂಚು ನಿಮ್ಗೆ ಎಷ್ಟು ಕಡಿಮೆ ಆಗಿದೆ ನೋಡಿಬಿಟ್ಟು ನೀವು ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ನಿಮಗೆ ನೋಡಿ ಇಲ್ಲಿ ಕ್ಲಾತ್ ಅನ್ನೋದು ಎಷ್ಟು ಕಡಿಮೆ ಆಗಿರುತ್ತೆ ಅದನ್ನು ನೋಡಿಬಿಟ್ಟು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸೇಮ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಹತ್ರ ಇಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ಲ ಅಷ್ಟೇ ಸೇಮ್ ಇರಲಿ. ಇಲ್ಲಿಂದ ಇಲ್ಲಿಗೆ ಅಷ್ಟೇ ನೀವು ಕ್ರಾಸಲ್ಲಿ ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದಾಗ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ 1 ಇಂಚು ಇಲ್ಲ 1.5 ಇಂಚು ನಿಮ್ಗೆ ಎಷ್ಟು ಕಡಿಮೆ ಬರ್ತಿದೆ ಅಂತ ನೋಡಿಬಿಟ್ಟು ಈ ರೀತಿ ಇಲ್ಲಿ ಮಾತ್ರ ಸೇಮ್ ಇರಬೇಕು ಫ್ರೆಂಡ್ಸ್. ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಳ್ಳೋದಕ್ಕೆ ಹೋಗಬೇಡ, ಯಾಕಂದರೆ ಇಲ್ಲಿ ಆರ್ಮ್ಹೋಲ್ ರೌಂಡ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಿಮಗೆ. ಇಲ್ಲಿ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಿಗೆ, ಇಲ್ಲಿ ಮೆಜರ್ಮೆಂಟ್ ಅನ್ನೋದು ನಿಮಗೆ ಕರೆಕ್ಟಾಗಿ ಇದೆ. ನಿಮಗೆ ಕಡಿಮೆ ಬರ್ತಿರೋದಿಲ್ಲಿ ಈ ಪಾರ್ಟ್ ಅಷ್ಟೇ ಆಗಿರೋದ್ರಿಂದ ಇಲ್ಲಷ್ಟೇ ನೀವು 1 ಇಂಚು 1.5 ಇಂಚು ನಿಮ್ಗೆ ಎಷ್ಟು ಕಡಿಮೆ ಇದ್ದರೆ ಅಷ್ಟೊಂದು ಜಾಸ್ತಿ ಮಾಡಿ. ಅಷ್ಟು ಮಾಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಮಾಮೂಲಿ ನೀವು ಇಲ್ಲಿ ಎಷ್ಟು ಮೇಲ್ಗಡೆ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿರ್ತೀರಿ ನೋಡಿರಿ. ಈ ರೀತಿ ನೀವು ಕರ್ವ್ ಅನ್ನೋದು ತೆಗೆದುಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಕಡಿಮೆ ಬರೋದಿಲ್ಲ. ಈಗ ನೋಡಿ, ಈಗ 1 ಇಂಚ್ ಜಾಸ್ತಿ ಇಟ್ಟಿದ್ದೀವಲ್ಲ, ಇಲ್ಲಿ 1 ಇಂಚ್ ಅಂದರೆ 1.5 ಇಂಚು 3 ಇಂಚ್ ಹೋಯಿತು ಅಂದರೆ ನೋಡಿ, ಇಲ್ಲಿ ನೀವು ಡಾಟ್ ಹಾಕ್ಬಿಟ್ಟಾಗ ಏನಾಗುತ್ತೆ, ಈ ಕ್ಲಾತ್ ಅನ್ನೋದು ಇಲ್ಲಿ ಸರಿದು ಬಿಡುತ್ತಲ್ಲ, ಆವಾಗ ನಿಮಗೆ ಲೈನ್ ಅನ್ನೋದು ಸ್ಟ್ರೈಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇಲ್ಲಿ 1 ಇಂಚು 1.5 ಇಂಚ್ ಬಿಟ್ಟಿರೋದು ಈ ಡಾಟ್ಗಳಲ್ಲಿ ಹೋಗಿಬಿಡುತ್ತೆ. ಈ ರೀತಿ ಹೋದಾಗ ನಿಮಗೆ ಕ್ಲಾತ್ ಅನ್ನೋದು ಕರೆಕ್ಟಾಗಿ ನಿಮ್ಮ ಬ್ಯಾಕ್ ಪಾರ್ಟ್ ಯಾವ ರೀತಿ ಇರುತ್ತೆ, ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀರಲ್ಲ, ಬ್ಯಾಕ್ ಪಾರ್ಟಿಗೆ ಅಗಲ ಎಷ್ಟಿರುತ್ತೆ ಅಷ್ಟೇ ಅನ್ನೋದು ಬರುತ್ತೆ. ಇದು ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ.
ನೀವು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದಾಗ ಏನಾಗ್ತೀರಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಿದಾಗ ನೀವು ಡಾಟಿಗೋಸ್ಕರ 1 ಇಂಚ್ ಅನ್ನೋದು ಬಿಟ್ಟಿರ್ತೀರಿ. ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ ಇಡೋದಕ್ಕೆ ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಅಲ್ಲಿಗೆ 2 ಇಂಚ್ ಅನ್ನೋದು ಬರುತ್ತೆ ಬ್ಯಾಕ್ ಪಾರ್ಟ್. ಅದೇ 2 ಇಂಚನ್ನ ನಾವೇನು ಮಾಡ್ತೀವಿ, ಫ್ರಂಟ್ ಪಾರ್ಟಲ್ಲಿ 1 ಇಂಚ್ ಹಾಕ್ತೀವಿ. ಇಲ್ಲೇನಾಗುತ್ತೆ, ಫ್ರಂಟ್ ಪಾರ್ಟಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕಡೆ ನಾವು ಇಲ್ಲಿ ಡಾಟ್ ಹಾಕಿದಾಗ 2 ಇಂಚ್ ಹೋದಾಗ ನಿಮಗೆ ಕರೆಕ್ಟ್ ಈ ಬ್ಲೌಸ್ಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಇದು ಲೆಂತ್ ಅನ್ನೋದು ಬರುತ್ತೆ. ಇಲ್ಲಿ ನಾವು 1 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಡಿದ್ದೀವಿ, ಯಾಕಂದರೆ ಚೆಸ್ಟ್ ಪ್ಯಾಂಟ್ ಅನ್ನೋದು ಅವ್ರಿಗೆ ಚೆಸ್ಟ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು 1 ಇಂಚ್ ಅನ್ನೋದು, ಅಂದರೆ ಈ ಕಡೆ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚ್, ಅಲ್ಲಿ ಟೋಟಲ್ 1 ಇಂಚ್ ಜಾಸ್ತಿ ತಗೊಂಡಾಗ ಏನಾಗುತ್ತೆ ನಿಮಗೆ ಸ್ಟಿಚಿಂಗ್ ಪಾಯಿಂಟ್ ಕಡೆ ಇಲ್ಲಿ 1 ಇಂಚ್ ಅನ್ನೋದು ಕಡಿಮೆ ಆಗುತ್ತೆ ನೀವು ಸ್ಟಿಚ್ ಮಾಡಬೇಕಾದ್ರೆ. ಇಲ್ಲಿ ಫ್ರಂಟಲ್ಲಿ ನಿಮಗೆ ಕ್ಲಾತ್ ಅನ್ನೋದು ಕಡಿಮೆ ಆಗುತ್ತೆ. ಅದರಿಂದ ಏನು ಮಾಡಬೇಕು, ಇಲ್ಲಿ ನೀವು ಎಕ್ಸ್ಟ್ರಾ ಅನ್ನೋದು ಹಾಕ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದಿಷ್ಟೇ ಮೆಥಡು, ಇನ್ನೇನೂ ಇಲ್ಲ ನಿಮ್ಮದು. ಅದೇ ರೀತಿ ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ ಏನು ಮಾಡ್ತೀರಿ, ಇಲ್ಲಿ ನೀವು ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ನೀವು ಮಾರ್ಕ್ ಮಾಡ್ತೀರಲ್ಲ, ಇಲ್ಲಿ ಕೆಳಗಡೆಯಿಂದ ನೀವು ಉಕ್ಸ್ಪಟ್ಟಿ ಕಡೆಯಿಂದ ಲೆಂತ್ ಎಷ್ಟು ಬೇಕು ಅನ್ನೋದು ಮಾರ್ಕ್ ಮಾಡಿ ಈ ರೀತಿ ಮಾಡ್ತೀರಿ. ಇಲ್ಲಾಂದರೆ ಕೆಳಗಡೆಯಿಂದ ನೀವು ಮಾರ್ಕಿಂಗ್ ಮಾಡ್ತೀರಿ ಅಂದರೆ ಇಲ್ಲಿ ಮೇಲ್ಗಡೆ 1.5 ಇಂಚು 2 ಇಂಚ್ವರೆಗೂ ಈ ರೀತಿ ಕ್ರಾಸಲ್ಲಿ ತೆಗೀರಿ. ಈ ರೀತಿ ಸ್ವಲ್ಪ ಮೇಲಿಂದ ಕ್ರಾಸ್ ತೆಗೆದಾಗ ಏನಾಗುತ್ತೆ, ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ನಿಮಗೆ ಲೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಒಳಗಡೆಯಿಂದ ಕ್ರಾಸಲ್ಲಿ ತೆಗೀರಿ. ಇಲ್ಲಿ ಒಂದು 1/2 ಇಂಚಲ್ಲಿ ಮೇಲ್ಗಡೆ ಅನ್ನೋದು ಮಾರ್ಕಿಂಗ್ ಮಾಡಿ. ಅದೇ ರೀತಿ ಇಲ್ಲಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಪರ್ಫೆಕ್ಟ್ ನಿಮ್ಮದು ಬ್ಲೌಸ್ ಯಾವ ರೀತಿ ಇರುತ್ತೆ, ನಿಮ್ಮ ಬ್ಯಾಕ್ ಪಾರ್ಟಿಗೆ ಕರೆಕ್ಟಾಗಿ ಕ್ಲಾತ್ ಅನ್ನೋದು ಬರುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ತಿಳಿದಿದ್ದೀನಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.